ಶೋ ಶುರುವಾಗಿದೆ. ಹೋ, ನಮಸ್ತೆ ನಮಸ್ತೆ ನಮಸ್ತೆ. ಎಲ್ಲರಿಗೂ ಸ್ವಾಗತ ಬಡ್ತಿಕಾ ನಾಮ್ ಗಾಡಿಗೆ. ದೆವ್ವಗಳ ಮಾತಿನಲ್ಲಿ ಅಪಘಾತಗಳ ಕಥೆ. ಈಗ ತಟ್ಟನೆ ನನಗೆ ಯಾವ ದೆವ್ವ ಹಿಡಿದಿದೆ ಅಂತ ಅನಿಸ್ತಿರ್ಬೇಕು. ಅದಕ್ಕೆ ಕಾರಣ ಇವತ್ತಿನ ನಮ್ಮ ಅತಿಥಿ. ಇದೇ ಕಾರಣ. ಬನ್ನಿ ಬನ್ನಿ ಸೈಕಲ್ ಜಾಕ್ಷನ್ ಅವರೇ, ಬಂದ್ರ ನೀವು? ಮಹಿಳೆಯರೇ ಮತ್ತು ಮಹನೀಯರೇ, ದಯವಿಟ್ಟು ಮೈಕಲ್ ಜಾಕ್ಸನ್ ಅವರ ಅತ್ಯಂತ ದೊಡ್ಡ ಅಭಿಮಾನಿ ಸೈಕಲ್ ಜಾಕ್ಸನ್ ಅವರನ್ನ ಸ್ವಾಗತಿಸಿ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ತುಂಬಾ ಸ್ವಾಗತ. ಹಾಗಾದ್ರೆ ಒಂದು ಬ್ರೇಕ್ ಡ್ಯಾನ್ಸ್ ಬಗ್ಗೆ ಹೇಳ್ತೀರಾ? ಮೊದಲು ಬ್ರೇಕ್ ಫೇಲ್ಯೂರ್ ಬಗ್ಗೆ, ನಂತರ ಬ್ರೇಕ್ ಡ್ಯಾನ್ಸ್ ಬಗ್ಗೆ. ಹಾಗೆ ಮಾಡೋಣ. ಒಂದು ದಿನ ನಾನು ಮತ್ತು ನನ್ನ ಒಂಟಿತನ ಇಬ್ಬರು MJ ಮ್ಯೂಸಿಕ್ ಅನ್ನ ಕೇಳ್ಕೊಂಡು ಲಾಂಗ್ ಡ್ರೈವ್ ಹೋದ್ವು. ಆಹಾ, ಎಂತ ಮಾತು! ನಿಮ್ಮ ಮತ್ತು ನಿಮ್ಮ ಒಂಟಿತನ. ಒಂದು ರೆಡ್ ಸಿಗ್ನಲ್ ಬಂತು ಮತ್ತು ನಾನು ಅಂದುಕೊಂಡೆ ಲೆಟ್ ಮಿ ಸ್ಟಾಪ್. ನಾನು ಬ್ರೇಕ್ ಹಾಕಲು ಪ್ರಯತ್ನಿಸಿದೆ, ಆದ್ರೆ ವಾಹನ ಮುಂದೆ ಆಗುತ್ತಿತ್ತು. ಹೇಗೆ ಬ್ರೇಕ್ ಫೇಲ್. ನಾನು ಮೆಕ್ಯಾನಿಕ್ ಅಲ್ಲ. ನಿನ್ನೆ ತನಕ ಬ್ರೇಕ್ ಚೆನ್ನಾಗೇ ಇತ್ತು, ಆದ್ರೆ ಹೆಚ್ಚುವರಿ ಹಾರ್ಡ್ ಬ್ರೇಕಿಂಗ್ ನಿಂದಾಗಿ ಏನಾದ್ರೂ ಸಂಭವಿಸಬಹುದು. ವೆರಿ ಸ್ಯಾಡ್. ಮತ್ತೇನು, ನನ್ ಜಾಣ್ತನದಿಂದ ಕಾರ್ ನಿಲ್ಲಿಸ್ದೆ. ತುಂಬಾ ಜಾಣ್ರಿದ್ದೀರಾ, ಅಂದ್ರೆ ಎಷ್ಟು ಬುದ್ಧಿವಂತಿಕೆ ಉಪಯೋಗಿಸ್ತಿದ್ದೀರಾ ಅಲ್ವಾ? ತುಂಬಾ ಜಾಣ ಅಲ್ಲ, ತುಂಬಾ ಮೂರ್ಖ. ಹೌದಾ? ನಾನ್ ವಿವರಿಸ್ತೀನಿ. ಹೇಳಿ ಹೇಳಿ ಹೇಳಿ. ವಾಹನವನ್ನ ಆಫ್ ಮಾಡಿದ್ದ ನಂತರ ವಾಹನದ ಪವರ್ ಸ್ಟೇರಿಂಗ್ ಸಹ ಕೆಲಸ ಮಾಡೋದನ್ನ ನಿಲ್ಲಿಸ್ತು ಮತ್ತು MJ ಅವರ ಸಂಗೀತ ಕಚೇರಿಯಲ್ಲಿ ಪ್ರೇಕ್ಷಕರಂತೆ ನನ್ನ ಕಾರು ನಿಯಂತ್ರಣ ತಪ್ಪಿತು. ಬ್ರೇಕ್ ಇದ್ದಿದ್ದಕ್ಕಿಂತ ವಿಫಲವಾದ್ರೆ ಏನ್ ಮಾಡ್ಬೇಕು? ನಾನು ನಿಮಗೆ ಹೇಳ್ತಾನೆ. ಮೊದಲ ವಿಷಯ, ಬ್ರೇಕ್ ವಿಫಲವಾದಾಗ ವಾಹನವನ್ನ ನಿಲ್ಲಿಸಬೇಡಿ. ಕಾರನ್ನ ನ್ಯೂಟ್ರಲ್ ನಲ್ಲಿ ಕೂಡ ಹಾಕಬಾರದು, ಇಲ್ಲವಾದರೆ ಇಂಜಿನ್ ಬ್ರೇಕಿಂಗ್ ಎಫೆಕ್ಟ್ ಕಾರ್ಯನಿರ್ವಹಿಸೋದಿಲ್ಲ. ನೀವು ಗೇರ್ ಅನ್ನ ಬದಲಾಯಿಸಬಾರದು, ಇಲ್ಲದಿದ್ರೆ ವಾಹನವು ಸ್ಪೀಡ್ ಆಗುತ್ತೆ. ಮತ್ತೆ ಏನ್ ಮಾಡ್ಬೇಕು ಸೈಕಲ್ ಜಿ? ಮೊದಲನೇದಾಗಿ ವಾಹನದ ಪಾರ್ಕಿಂಗ್ ಲೈಟ್ಸ್ ಆನ್ ಮಾಡಬೇಕು ಅಥವಾ ಹೆಜಾರ್ಡ್ ಲೈಟ್ಸ್ ದೀಪವನ್ನ ಆನ್ ಮಾಡಬೇಕು. ವಾಹನವು ಆಂಟಿ ಲಾಕ್ ಬ್ರೇಕಿಂಗ್ ಗಳನ್ನ ಹೊಂದಿದ್ರೆ 3-4 ಬಾರಿ ಬ್ರೇಕ್ ಅನ್ನ ಬಲವಾಗಿ ಒತ್ತಿರಿ. ಇದು ಬ್ರೇಕ್ ಫ್ಲೂಯಿಡ್ ದ್ರವದ ಒತ್ತಡ ಹೆಚ್ಚಿಸುತ್ತೆ, ವಾಹನ ನಿಧಾನಗೊಳಿಸುತ್ತೆ. ಈಗ ಯಾರಾದ್ರೂ ಹಳೆಯ ಕಾರಣ ಹೊಂದಿದ್ರೆ ಅದರಲ್ಲಿ ಆಂಟಿ ಲಾಕ್ ಬ್ರೇಕ್ ಸಿಸ್ಟಮ್ ಇಲ್ಲ ಎಂದು ಭಾವಿಸೋಣ. ಹಾಗಾದ್ರೆ ಏನ್ ಮಾಡ್ಬೇಕು? ಇನ್ ದಟ್ ಕೇಸ್ ಹ್ಯಾಂಡ್ ಬ್ರೇಕ್ ಅಥವಾ ಎಮರ್ಜೆನ್ಸಿ ಬ್ರೇಕ್ ಅನ್ನ ಅನ್ವಯಿಸಲು ಪ್ರಯತ್ನಿಸಬೇಕು. ವಾಹನದ ವೇಗ ಹೆಚ್ಚಿದ್ರೆ ಹ್ಯಾಂಡ್ ಬ್ರೇಕ್ ಹಾಕಬಾರದು, ಇದರಿಂದ ವಾಹನ ಪಲ್ಟಿಯಾಗುವ ಅಪಾಯ ಇರುತ್ತೆ. ವೇಗ ಕಡಿಮೆಯಾದ್ರೆ ಅಂತಿಮವಾಗಿ ಹ್ಯಾಂಡ್ ಬ್ರೇಕ್ ಹಾಕಬೇಕು. ಹೆಚ್ಚಿನ ವೇಗದಲ್ಲಿ ಬ್ರೇಕ್ ವಿಫಲವಾದ್ರೆ ನಿಧಾನವಾಗಿ ಕೆಳಕ್ಕೆ ಬದಲಾಯಿಸಿ ಬ್ರೇಕ್ ಮೇಲೆ ಪಾದವನ್ನ ಬಲವಾಗಿ ಒತ್ತಿರಿ. ಇದರಿಂದ ಬ್ರೇಕ್ ಫ್ಲೂಯಿಡ್ ಮೇಲೆ ಪ್ರೆಷರ್ ಆಗುತ್ತೆ. ಇದಾಯ್ತು. ಮುಂದೆ ಕ್ಯಾ ಅಂಕಲ್? ಗಾಡಿನ ಟೋ ಮಾಡೋದಷ್ಟೇ. ಗಾಡಿನ ಗ್ಯಾರೇಜ್ಗೆ ತಗೊಂಡು ಹೋಗೋದು ಮತ್ತೆ ಫುಲ್ ಚೆಕಪ್ ಮಾಡಿಸೋದು. ಇಲ್ಲ, ಸರಿಯಾಗಿ ಹೇಳಿದ್ರಿ. ಏನು ಎಲ್ಲರೂ ನೆನ್ಪಿಟ್ಕೊಳ್ತೀರಾ ಅಲ್ಲ? ಇಲ್ಲಾಂದ್ರೆ ಮತ್ತೆ ಹೇಳ್ತೀನಿ. ಇಲ್ಲ, ಹಾಗೆ ನೆನ್ಪಿರೋದಲ್ಲ. ನಿಮಗೆ ಬೇಕಾದ್ರೆ ಇನ್ನೊಂದ್ಸಲ ಹೇಳ್ಬೋದು. ನೆನ್ಪಿಟ್ಕೊಳ್ತೀರಿ ಅಲ್ವಾ? ಈ ಜ್ಞಾನವನ್ನ ಯಾರಾದರೂ ನನಗೆ ಮೊದಲೇ ನೀಡಿದ್ರೆ ನಾನು ಇಂದು ವೇದಿಕೆಯಲ್ಲಿ ದಾಖಲೆಗಳನ್ನ ಮುರಿತಿದ್ದೆ. ನನ್ನನ್ನ ಕ್ಷಮಿಸಿ ಸೈಕಲ್ ಬಾಯ್, ಹಾಗೆ ಆಗ್ಲಿಲ್ಲ. ಆದ್ರೆ ನಮ್ಮ ವೀಕ್ಷಕರು ಯಾರು ಈ ಎಪಿಸೋಡ್ ನೋಡ್ತಿದ್ದಾರೆ ಮತ್ತು ನಿಮ್ಮ ಮಾಹಿತಿಯನ್ನ ತೆಗೆದುಕೊಳ್ತಿದ್ದಾರೆ, ಅವರು ಬಹುಶಃ ಬ್ರೇಕ್ ಫೇಲ್ ಆದ ಮೇಲೆ ನೀವು ಹೇಳಿದ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ತಾರೆ. ನಮ್ಮದು ಅದೇ ನಂಬಿಕೆ. ಸೈಕಲ್ ಬಾಯ್, ನಮ್ಮ ಶೋಗೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದ. ನಿಮ್ಮ ಕಥೆಯನ್ನ ನಮ್ಮ ಪ್ರೇಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ವೆರಿ ಮಚ್. ಮತ್ತು ಈಗ ಬಂಪರ್ ಸ್ಟಿಕ್ಕರ್ನ ಸಮಯ. ಅನುಭವಿಸೋದಕ್ಕೂ ಮೊದಲು ಬ್ರೇಕ್ ಫ್ಲೂಯಿಡ್ ಅನ್ನ ಪರಿಶೀಲಿಸಿ, ಯಾಕೆಂದರೆ ಫಿಲಂನಲ್ಲಿರುವಂತೆ ಲೈಫಲ್ಲಿ ಸೆಕೆಂಡ್ ಟೇಕ್ ತೆಗೆದುಕೊಳ್ಳಲು ಆಗೋದಿಲ್ಲ. ಆದ್ದರಿಂದ ಬ್ರೇಕ್ ಫೇಲ್ ವಿಫಲವಾದಾಗ ನಿಮ್ಮ ಬುದ್ಧಿವಂತಿಕೆಯನ್ನ ಉಪಯೋಗಿಸಿ. ಕಾರನ್ನ ನಿಲ್ಲಿಸಬೇಡಿ, ಗಾಬರಿಯಾಗಬೇಡಿ. ಇವರು ನಮ್ಮ ಸಹೋದರ ಸೈಕಲ್ ಜಾಕ್ಸನ್. ಹಠಾತ್ ಬ್ರೇಕ್ ವೈಫಲ್ಯದ ಸಂದರ್ಭದಲ್ಲಿ ಅವರು ನೀಡಿದ ಮಾಹಿತಿಯನ್ನ ಬಳಸಿಕೊಳ್ಳಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ನಾವು ಹೊಸ ಸ್ನೇಹಿತನೊಂದಿಗೆ ಭೇಟಿಯಾಗೋಣ. ಇದು ಕೂಡ ಬಹಳಷ್ಟು ಆಗಿರುತ್ತೆ ಎಂಬುದು ಸ್ಪಷ್ಟವಾಗಿದೆ. ಮತ್ತೊಂದು ಹೊಸ ಕಥೆಯೊಂದಿಗೆ, ಅಲ್ಲಿಯವರೆಗೆ ಬಾಯ್ ಬಾಯ್.